ನಮೋ ವೆಂಕಟೇಶಾಯ. ಗುರುಗಳನ್ನು ಪ್ರಾರ್ಥನೆಯನ್ನು ಪ್ರತಿಯೊಬ್ಬರೂ ಕೂಡ ಗುರು ಪ್ರಾರ್ಥನೆಯನ್ನು ಮಾಡಲೇಬೇಕು. ಗುರು ಇಲ್ಲದೆ ಲೋಕದಲ್ಲಿ ಯಾರೂ ಕೂಡ ಇರಲಾರ. ಗುರು ತೋರಿಸಿದ ದಾರಿಯಲ್ಲಿ ನಡೆದವನಿಗೆ ಉತ್ತಮವಾಗಿರುವ ಸ್ಥಾನಗಳು ಲಭಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ, ಅನುಭವಕ್ಕೆ ಸಿದ್ಧವಾಗಿದೆ. ಹಾಗಾಗಿ ನಮ್ಮ ಗುರುಗಳನ್ನು ಚಿಂತಿಸಿ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಆ ಕಾರ್ಯವು ನಿರ್ವಿಘ್ನವಾಗಿ ನಡೀತದೆ ಎಂಬುದಾಗಿ ಶಾಸ್ತ್ರವಚನ. ಹಾಗಾಗಿ ನಾವೆಲ್ಲರೂ ಕೂಡ ಗುರು ಪ್ರಾರ್ಥನೆಯಿಂದ ಈ ಒಂದು ಚಿಂತನಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಮುಂದೆ ಶ್ರೀನಿವಾಸನ ಪ್ರಾರ್ಥನೆ. ಶ್ರೀನಿವಾಸ ಕಲಿಯುಗದ ಹೆದ್ದೈವ. ಭಕ್ತರು ಬೇಡಿದ ಅಭೀಷ್ಟಗಳನ್ನು ಅತಿ ಬೇಗ ಕೊಡುವಂಥವನು. ಹಾಗಾಗಿ ಭಗವಂತನ ದೇಹ ನಮ್ಮಂತೆ ಕೀವು, ರಕ್ತ, ಮೂಳೆ, ಮಾಂಸಗಳಿಂದ ರಚಿತವಾದದ್ದಲ್ಲ. ಅವನ ದೇಹ ಆನಂದ ಜ್ಞಾನದಿಂದ ಕೂಡಿದ್ದು ಎಂಬುದನ್ನು ನಾವೆಲ್ಲರೂ ಕೂಡ ಅವನ ರೂಪವನ್ನು ಚಿಂತಿಸಬೇಕು. ಹಾಗಾಗಿ ಶ್ರೀನಿವಾಸನ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದೆ ಸಂಕಲ್ಪ. ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಮೊದಲು ನಾವು ಇಚ್ಛೆ ಪಡಬೇಕು. ಇಚ್ಛತಿ ಯತತೆ, ತದನಂತರ ಅವನು ಕಾರ್ಯವನ್ನು ಮುಂದೆ ಮಾಡ್ತಾನೆ ಅಂತ ಇರುವಂಥದ್ದು. ಮೊದಲು ಇಚ್ಛೆ ಬರಬೇಕು. ಇಚ್ಛೆ ಬಂದ ಮೇಲೆ ಪ್ರಯತ್ನ ಬಂದ ಮೇಲೆ ಅವನು ಕಾರ್ಯವನ್ನು ಮಾಡಲಿಕ್ಕೆ ತೊಡಗ್ತಾನೆ ಅಂತ. ಹಾಗಾಗಿ ಇಚ್ಛೆಯೇ ಬರದೇ ಇದ್ದರೆ ಯಾವ ಕಾರ್ಯವೂ ನಡೆಯೋದಿಲ್ಲ. ಹಾಗಾಗಿ ಭಗವಂತನು ನಮ್ಮಲ್ಲಿ ಮೊದಲು ಇಚ್ಛೆಯನ್ನು ಕೊಡಬೇಕು. ಆ ಇಚ್ಛೆಯನ್ನು ಪಡುವುದೇ ಒಂದು ರೀತಿಯ ಸಂಕಲ್ಪ ಅಂತ ಹೇಳಿದ್ದಾರೆ. ಸಂಕಲ್ಪದಲ್ಲಿ ಏನು ಉದ್ದೇಶ ಇದೆ ವ್ಯಕ್ತಿಯದ್ದು ಎಂಬುದೇ ಅದರಲ್ಲಿ ನಾವು ಹೇಳುವಂತಹ ವಚನಗಳ ಮೂಲಕ ಅದನ್ನು ದೇವರಿಗೆ ಸಮರ್ಪಿಸುವಂಥದ್ದು. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿ ನಿರ್ವಹಣ
ಕೌಶಲಸಿದ್ಧ್ಯರ್ಥಂ ಕೌಶಲಸಿದ್ಧ್ಯರ್ಥಂ ಸಮಸ್ತಪಾಪಕ್ಷಯಾರ್ಥಂ ಸಮಸ್ತಪಾಪಕ್ಷಯಾರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೇರಣೆಯ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ದಶಮಾಧ್ಯಾಯಾಂತರ್ಗತ ದಶಮಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾಶ್ರವಣಂಚ ಭಗವದ್ಗೀತಾ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಶ್ರೀಕೃಷ್ಣನು ಕಲಿಯುಗದ ದೇವತೆ, ಎಲ್ಲ ದುಷ್ಟರಾದ ಕಂಸಾದಿಗಳನ್ನು ಸಂಹಾರ ಮಾಡಿ ಸಮಸ್ತವಾಗಿರುವ ಸಜ್ಜನರ ಸಮೂಹಕ್ಕೆ ಆನಂದನಿತ್ತವನು. ಅವನ ಉಪಕಾರವನ್ನು ನಾವು ಸ್ಮರಣೆ ಮಾಡಲೇಬೇಕು. ಹಾಗಾಗಿ ಈ ಒಂದು ಚಿಂತನೆಯ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಶ್ರೀಮದ್ ಭಗವದ್ಗೀತೆಯ ಚಿಂತನೆಯನ್ನು ಪಾರಾಯಣವನ್ನು ಮಾಡುವ ನಾವುಗಳು ಭಗವದ್ಗೀತೆಯೇ ಮೂರ್ತಿವೆತ್ತಾಗಿ ಇರುವಂಥವನು ಕೃಷ್ಣದೇವ. ಹಾಗಾಗಿ ಅಂತಹ ಭಗವದ್ಗೀತೆಯ ರೂಪದಲ್ಲಿರುವಂತಹ ಕೃಷ್ಣನನ್ನು ಪ್ರಾರ್ಥಿಸಿ ಇನ್ನು ಗ್ರಂಥ ರೂಪದಲ್ಲಿರುವಂತಹ ಭಗವದ್ಗೀತೆಯ ಪ್ರಾರ್ಥನೆಯು ಅತ್ಯಂತ ಅವಶ್ಯಕ. ಹಾಗಾಗಿ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಮುಂದೆ ವೇದವ್ಯಾಸರ ಪ್ರಾರ್ಥನೆ. ವೇದವ್ಯಾಸ ದೇವರು ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ, ಸಮಸ್ತ ಭಕ್ತವೃಂದಕ್ಕೆ, ಸಜ್ಜನರ ವೃಂದಕ್ಕೆ, ಸಮೂಹಕ್ಕೆ ಇಡೀ ಪುರಾಣವನ್ನು ರಚಿಸಿ ಎಲ್ಲಿ ಎಲ್ಲಿ ಏನೇನು ಇದೆಯೋ ಅಂತಹ ವೇದಾದಿಗಳಿಂದೆಲ್ಲ ಕ್ರೋಢೀಕರಿಸಿ ವೇದವನ್ನು ಓದಿಕೊಂಡು ಅರ್ಥ ಮಾಡುವ ಸಾಮರ್ಥ್ಯ ನಮಗಿಲ್ಲ. ಅಂತಹ ಅಜ್ಞಾನಿಗಳಾದ ನಮ್ಮ ಮೇಲೆ ಕಾರುಣ್ಯವನ್ನು ತೋರುವ ವೇದವ್ಯಾಸ ದೇವರು ನಮಗೆಲ್ಲ ಈ ತರಹದ ಭಗವದ್ಗೀತೆ, ಮಹಾಭಾರತಾದಿಗಳನ್ನು ನೀಡಿದ್ದಾರೆ. ಅವರ ಪ್ರಾರ್ಥನೆ ಅತ್ಯಂತ ಅಗತ್ಯವಾಗಿದೆ. ಹಾಗಾಗಿ ವ್ಯಾಸರ ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸದಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈ ದಶಮಾಧ್ಯಾಯದ ಚಿಂತನೆಯನ್ನು ಮಾಡಲಿಕ್ಕಾಗಿ ಪೂಜ್ಯ ಆಚಾರ್ಯರು ಆಗಮಿಸಿದ್ದಾರೆ. ಇದರ ಪಾರಾಯಣ ಮಾತ್ರ ಅಲ್ಲದೆ ಪಾರಾಯಣ ಮಾಡುವಾಗ ಎಲ್ಲ ಭಕ್ತರಿಗೂ ಕೂಡ ಕೃಷ್ಣನು ಏನನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಎಂಬುವ ಅರ್ಥಚಿಂತನೆಯೂ ನಮಗೆ ಬೇಕಾಗಿದೆ. ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ಬಹಳ ಅರ್ಥಗರ್ಭಿತವಾಗಿರುವ ಮಾತುಗಳನ್ನು ನಾವು ಕೃಷ್ಣನ ಮಾತಿನಲ್ಲಿ ಕೇಳಿದ್ದೇವೆ. ಇನ್ನೂ 10 ಹಲವು ಅತ್ಯಂತ ರತ್ನಗಳು ಇದರಲ್ಲಿ ಹೊಕ್ಕಿದೆ. ಆ ರತ್ನವನ್ನು ನಮಗೆ ನೋಡುವಂತಹ ಶಕ್ತಿ ಇಲ್ಲ. ಯಾಕೆ ಅಂದರೆ ರತ್ನದ ಮೇಲೆ ಸ್ವಲ್ಪ ಕೆಸರಂಟಿದೆ. ಹಾಗಾಗಿ ಆ ಒಂದು ಕೆಸರನ್ನು ತೊಳೆದು ತಮ್ಮ ಸರಳವಾದ ಮಾತುಗಳಿಂದ ನಮಗೆ ಕೃಷ್ಣನ ಭಾವವನ್ನು ಅರ್ಥ ಮಾಡಿಸ್ಕೊಳ್ತಾ ಇದ್ದಾರೆ ಆಚಾರ್ಯರು. ಅಂಥವರು ಮುಂದೆ ಚಿಂತನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದನ್ನು ಕೇಳಿ ಕೃತಾರ್ಥರಾಗೋಣ. ಓಂ ನಮೋ ಲಕ್ಷ್ಮೀ ವೆಂಕಟೇಶಾಯ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ತನ್ನ ಮಹಿಮೆ ಬಹಳ ವಿಶಿಷ್ಟವಾದದ್ದು ಎಂಬುದಾಗಿ ನಿರೂಪಣೆ ಮಾಡಿದ. ತನ್ನ ಮಹಿಮೆಯನ್ನು ತಿಳಿದವರು ಏನು ಫಲವನ್ನು ಪಡಿತಾ ಇದ್ದಾರೆ,
ಇಂತಹ ಫಲವನ್ನು ಪಡಿತಾರೆ ಎಂಬತಕ್ಕಂಥ ವಿಷಯದಲ್ಲಿ ವಿಶ್ವಾಸ ಬರಬೇಕು, ನಂಬಿಕೆ ಬರಬೇಕು. ಆ ಉದ್ದೇಶದಿಂದ ಭಗವಂತ ಜ್ಞಾನಿಗಳು ಭಕ್ತಿಯಿಂದ ನನ್ನನ್ನು ಯಾವ ರೀತಿಯಲ್ಲಿ ತಿಳಿದು ಉಪಾಸನೆ ಮಾಡುತ್ತಾರೆ ಅನ್ನೋದನ್ನು 8ನೇ ಶ್ಲೋಕದಲ್ಲಿ ನಿರೂಪಣೆ ಮಾಡುತ್ತಾ ಇದ್ದಾನೆ ಅನ್ನೋದನ್ನು ಸ್ವಲ್ಪ ಮನನ ಮಾಡಿದ್ದೆವು. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವಸಮನ್ವಿತಾಃ. ಭಗವಂತ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದವನು. ಜಗತ್ತಿನ ಸೃಷ್ಟಿಯ ವೈಚಿತ್ರ್ಯವನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಮನನ ಮಾಡಿದೆವು. ಉತ್ತು ಸ್ರೋತಸ್ಸುಗಳು, ತಿರ್ಯಕ್ ಸ್ರೋತಸ್ಸುಗಳು, ಅರ್ವಾಕ್ ಸ್ರೋತಸ್ಸುಗಳು ಎಂಬುದಾಗಿ ಭಗವಂತ ಮಾಡಿದ ಸೃಷ್ಟಿಯಲ್ಲಿ ವೈಚಿತ್ರ್ಯವನ್ನು ನಾವು ಕಂಡಿದ್ದೇವೆ. ಇದು ಭೂಲೋಕದಲ್ಲಿರುವಂತಹ ಜೀವಿಗಳ ಬಗ್ಗೆ ನಾವು ಕಂಡದ್ದು. ಈ ಭೂಲೋಕ ಅಲ್ಲದೆ ಭೂಲೋಕದ ಕೆಳಗಡೆ 7 ಲೋಕಗಳಿದ್ದಾವೆ. ಭೂಲೋಕದ ಮೇಲೆ ಇನ್ನೂ 6 ಲೋಕಗಳಿದ್ದಾವೆ. ಒಟ್ಟು 14 ಲೋಕಗಳು. ಈ ಲೋಕಗಳಲ್ಲಿರತಕ್ಕಂಥ ಜೀವಿಗಳು, ಆ ಜೀವಿಗಳಲ್ಲಿರ್ತಕ್ಕಂತಹ ಅನೇಕ ವಿಧವಾಗಿರ್ತಕ್ಕಂತಹ ವೈಚಿತ್ರ್ಯಗಳು. ಮೊದಲೇ ನಾವು ಒಂದು ಮನನ ಮಾಡಿದ್ದೆವು, ದೇವತೆಗಳೆಲ್ಲ ಸಾಂಶಜೀವಿಗಳು ಅಂತ. ಹಾಗೆ ಕೆಲವೊಂದು ಮಹರ್ಷಿಗಳು ಅನುಷ್ಠಾನವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದು ಅವರು ತಮ್ಮ ಆ ಆತ್ಮ ಅನೇಕ ದೇಹದಲ್ಲಿ ಇರುವಂತಹ ಒಂದು ವಿಶಿಷ್ಟವಾದಂತಹ ಧ್ಯಾನದಿಂದ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ. ಹೀಗೆ ಆ ದೇವತೆಗಳು ಅವರು ಸಾಂಶರಾಗಿದ್ದಾರೆ. ಒಬ್ಬ ದೇವತೆಗಳು ಎಲ್ಲ ಜೀವರಲ್ಲಿರಬೇಕು. ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ದೇವತೆಗಳನ್ನು ಸೃಷ್ಟಿ ಮಾಡಿದವನು ಭಗವಂತ. ಹೀಗೆ ಭಗವಂತನ ಸೃಷ್ಟಿ, ಅದರ ಬಗ್ಗೆ ನಾವು ವಿಚಾರ ಮಾಡ್ತೇವೆ ಅಂತಂದರೆ ಆ ಭಗವಂತನಲ್ಲಿ ನಮ್ಮ ಮನಸ್ಸು ತಾನಾಗಿಯೇ ಅದು ತನ್ಮಯತೆಯನ್ನು ಪಡ್ಕೊಳ್ಬಿಡುತ್ತೆ. ಎಷ್ಟು ವಿಚಿತ್ರವಾಗಿರ್ತಕ್ಕಂತಹ ಸೃಷ್ಟಿ. ಒಂದು ಈಗಿನ ಕಾಲದಲ್ಲಿರ್ತಕ್ಕಂತಹ ಸಣ್ಣ ಕುಟುಂಬ, ತಂದೆ ತಾಯಿ 1 ಮಗು ಅಥವಾ ಹೆಚ್ಚು ಅಂದರೆ 2 ಮಗು ಅಷ್ಟೇ ಅವರ ಕುಟುಂಬ. ಇನ್ನು ಆ ತಾಯಿಯ ತಂದೆ ತಾಯಿಗಳಾಗಲಿ, ತಂದೆಯ ತಂದೆ ತಾಯಿಗಳಾಗಲಿ, ಅವರು ಇವರ ಜೊತೆಯಲ್ಲಿ ಬದುಕುವಂತಹ ಆ ಒಂದು ಕ್ರಮ ನಿಂತು ಹೋಗಿದೆ. ಆದರೆ ಇರುವ ಒಂದು ಕುಟುಂಬದಲ್ಲಿ 3 ಜನ ಅಥವಾ 4 ಜನ, ಇವರಲ್ಲಿ ನಾವು ನೋಡೋಣ ಅವರಲ್ಲಿರ್ತಕ್ಕಂತಹ ಗುಣಗಳು, ಅವರ ನಡತೆ, ಅವರ ನಡವಳಿಕೆ, ಅವರ ಭಾವನೆ, ಅವರ ಆಸೆ ಆಕಾಂಕ್ಷೆಗಳು ಒಂದೊಂದು ಕೂಡ ವಿಚಿತ್ರವಾಗಿರ್ತಕ್ಕಂಥದ್ದು. ತಂದೆಯ ಅಪೇಕ್ಷೆ ಮಗನಿಗಿಲ್ಲ, ಮಗನ ಬಯಕೆ ತಾಯಿಗಿಲ್ಲ. ಗಂಡ ಹೆಂಡತಿ ಅಂತ ನಾವು ಕರಿತೇವೆ, ಆದರೆ ಅವರಲ್ಲಿ ಸಾಮರಸ್ಯ ಇರಬೇಕು ಅಂತ. ಆದರೆ ಅವರವರ ಅಭಿಲಾಷೆಗಳೇನೇ ಅದು ಬೇರೆ ಬೇರೆಯಾಗಿರುತ್ತೆ. ಹೀಗೆ ಮಾನಸಿಕವಾಗಿರ್ತಕ್ಕಂತಹ ಏನೇನು ಭಾವನೆಗಳಿದೆ ಅದು ಎಲ್ಲ ಜೀವಿಗಳಲ್ಲಿಯೂ ಬೇರೆಯಾಗಿದೆ. ಆದರೆ ಆ ಭಾವನೆಗಳು ಕ್ಷಣ ಕ್ಷಣದಲ್ಲಿ ಬದಲಾಗುತ್ತಾ ಇದೆ. ಯಾವ ಕಾಲದಲ್ಲಿ ಯಾವ ಮನುಷ್ಯನಿಗೆ ಏನು ಭಾವನೆ ಬರ್ತಾ ಇದೆ, ಯಾವ ರೀತಿಯಾದಂತಹ ಭಾವನೆ ಅದು ಪರಿಣಾಮಗೊಳ್ಳುತ್ತಾ ಇದೆ, ಇದೆಲ್ಲ ಹೇಗೆ ನಡೀತಾ ಇದೆ? ಭಗವಂತ ಹೇಳ್ತಾನೆ, ನಾನು ಎಲ್ಲರಿಗೆ ಜನ್ಮವನ್ನು ಕೊಟ್ಟವನು, ಮತ್ತಃ ಸರ್ವಂ ಪ್ರವರ್ತತೆ. ವರ್ತತೆ ಅಲ್ಲ, ವರ್ತತೆ ಅಂದರೆ ಇದೆ ಅಂತ ಅರ್ಥ. ಕೇವಲ ಇರುವಿಕೆ ಅಲ್ಲ, ಪ್ರವರ್ತತೆ. ಇರುವಿಕೆಯಲ್ಲಿಯೂ ಕೂಡ ವೈಚಿತ್ರ್ಯ ಇದೆ. ಅದರಲ್ಲಿ ಪ್ರಕರ್ಷ ಇದೆ, ಉತ್ಕರ್ಷ ಇದೆ, ವೈವಿಧ್ಯ ಇದೆ, ವೈಚಿತ್ರ್ಯ ಇದೆ. ಇಂತಹ ಒಂದು ವಿಶಿಷ್ಟವಾದ ವ್ಯಾಪಾರವನ್ನು ಒಬ್ಬ ಪರಮಾತ್ಮ ಮಾಡ್ತಾ ಇದ್ದಾನೆ. ಆ ಭಗವಂತನ ಆ ಸಾಮರ್ಥ್ಯ, ಮಹಿಮೆ, ಅವನ ಕರ್ತೃತ್ವ, ಆ ಶಕ್ತಿ ಎಂಥದ್ದು. ದೇವರನ್ನು ನಾವು ಅನುಸಂಧಾನ ಮಾಡ್ತೇವೆ ಸರ್ವಕರ್ತೃ ಅಂತ. ಆ ಭಗವಂತ ಎಲ್ಲವನ್ನೂ ಮಾಡ್ತಾನೆ ಅನ್ನೋದನ್ನು ನಾವು ಕೇಳಿ ತಿಳಿದಿದ್ದೇವೆ. ಭಗವಂತ ಹೇಳ್ತಾನೆ, ಬುಧಾಹ ಮತ್ವಾ ಅಂತ. ಜ್ಞಾನಿಗಳು ಇದನ್ನು ಮನವರಿಕೆ ಮಾಡಿಕೊಂಡಿದ್ದಾರೆ. ನಮಗೆ ಕೇಳಿ ಗೊತ್ತು, ಅದನ್ನು ಮರೆತು ಬಿಡ್ತೇವೆ ನಾವು. ದೇವರು ಹೇಗಿದ್ದಾನೆ ಅಂತ ಯಾರಾದರೂ ನಮ್ಮ ಬಗ್ಗೆ ಅವನ ಬಗ್ಗೆ ಕೇಳಿದಾಗ, ದೇವರ ಬಗ್ಗೆ ಕೇಳಿದಾಗ ಅವರಿಗೆ ಮನವರಿಕೆ ಆಗುವ ಹಾಗೆ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ
ಬುಧಾಹ ಜ್ಞಾನಿಗಳಿದ್ದಾರೆ. ಆ ಜ್ಞಾನಿಗಳು ಭಗವಂತನನ್ನು ತಿಳಿದಿದ್ದಾರೆ. ಹೇಗೆ ತಿಳಿತಾರವರು? ಅದನ್ನೇ ಭಗವಂತ ಹೇಳ್ದ, ನಾನು ಎಲ್ಲ ವಿಧವಾದ ಈ ಜೀವಿಗಳನ್ನು ಸೃಷ್ಟಿ ಮಾಡಿದವನು ಅಂತ. ಸೃಷ್ಟಿಯ ವೈಚಿತ್ರ್ಯ ಬಗ್ಗೆ ಇವತ್ತು ನಾವು ತಂತ್ರಜ್ಞಾನ ಎಂಬತಕ್ಕಂಥದ್ದು ಮುಂದುವರೆದಿದೆ ಅಂತ ವಿಜ್ಞಾನಿಗಳನ್ನು ನಾವು ತುಂಬ ಕೊಂಡಾಡ್ತೇವೆ. ನಮ್ಮ ಈ ರೀತಿಯಾದ ತಂತ್ರಜ್ಞಾನ, ಅದರ ಮೂಲಕ ನಮ್ಮ ದೇಶ ಅದು ಮುಂದುವರಿಯಲಿಕ್ಕೆ ವಿಜ್ಞಾನಿಗಳ ಕೊಡುಗೆ ಅಂತ. ಆದರೆ ವಿಜ್ಞಾನಿಗಳು ಇರುವುದನ್ನು ಅವರು ಪತ್ತೆ ಹಚ್ಚಿದರು. ಅದರಿಂದಾಗಿ ಲೋಕದಲ್ಲಿ ಏನೇನು ನಾವು ಮುಂದುವರೆದು ಕೆಲಸ ಮಾಡಬಹುದು ಅನ್ನೋದನ್ನು ಆವಿಷ್ಕಾರ ಮಾಡಿದ್ದರು. ಆದರೆ ಇದೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಮೂಲ ಸೋರ್ಸ್ ಇದೆಯಲ್ಲ, ಇದು ಯಾರು ಕೊಟ್ಟವರು? ನಾವು ಸಣ್ಣ ಉದಾಹರಣೆ ಕೊಡಬೇಕು. ಇವತ್ತು ನಾವೆಲ್ಲ ನಮ್ಮದೇ ಆದಂತಹ ಅದು ಅಕೌಂಟ್ ಆಗಿರಬಹುದು, ಅಥವಾ ನಮ್ಮದೇ ಆಗಿರತಕ್ಕಂತಹ ಸ್ವತ್ತು, ಸಂಪತ್ತು, ಆಸ್ತಿ, ಮನೆ, ಇದೆಲ್ಲ ನಮ್ಮದು ಅಂತ ಅದನ್ನೆಲ್ಲ ನಾವು ನಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು. ಅದು ನಮ್ಮದೇ ಅಂತ ನಾವು ಅದನ್ನು ನಮ್ಮ ಅಧೀನದಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ. ಈಗ ಒಂದು ಸೈಟ್ ತೆಗೆದುಕೊಳ್ತೇವೆ, ಅದನ್ನು ನಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ತೇವೆ. ನಮ್ಮ ಹೆಸರಿಗೆ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಅಲ್ಲಿ ನಮ್ಮ ಹಸ್ತಾಂಕನವನ್ನು ತೆಗೆದುಕೊಳ್ತಾರೆ. ಅದರ ಜೊತೆಯಲ್ಲಿ ಪುನಃ ನಮ್ಮ ಹೆಬ್ಬೆಟ್ಟಿನ ಗುರುತನ್ನು ತೆಗೆದುಕೊಳ್ಳುತ್ತಾರೆ. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಯ ಈ ಹೆಬ್ಬೆಟ್ಟಿನ ಗುರುತಿನ ಮೂಲಕ ಈ ಸ್ವತ್ತು, ಈ ಸಂಪತ್ತು, ಇದು ಇವನಿಗೇ ಸಂಬಂಧಪಟ್ಟದ್ದು, ಇನ್ನೊಬ್ಬನಿಗೆ ಸಂಬಂಧಪಟ್ಟದ್ದಲ್ಲ ಅಂತ. ನೋಡಿ, ಇವತ್ತು ವಿಜ್ಞಾನ ಮುಂದುವರೆದು ಎಲ್ಲ ಕಾರ್ಯಾಲಯಗಳಲ್ಲಿ ಅವನು ಸರಿಯಾದ ಸಮಯಕ್ಕೆ ಬಂದಿದ್ದಾನೋ ಇಲ್ಲೋ ಎಂಬತಕ್ಕಂಥದ್ದನ್ನು ದಾಖಲೆ ಮಾಡಿಕೊಳ್ಳಿಕ್ಕೋಸ್ಕರ ತಂಬ್ ಇಂಪ್ರೆಷನ್ ಎಂಬತಕ್ಕಂಥದ್ದು ಬಂದಿದೆ. ಆಫೀಸಿಗೆ ಒಳಗಡೆ ಹೋಗಬೇಕಾದ್ರೆ ಅವನು ತನ್ನ ಹೆಬ್ಬೆರಳನ್ನು ಒತ್ತಿ ಒಳಗಡೆ ಹೋಗಬೇಕು. ಏನಾದರೂ ಹೊರಗೆ ಬರ್ತಾನೆ ಅಂತಂದರೆ ಪುನಃ ಆ ಹೆಬ್ಬೆಟ್ಟನ್ನು ಒತ್ತಿ ಅವನು ಹೊರಡಬೇಕು. ಆ ರೀತಿಯಲ್ಲಿ ಆ ಹೆಬ್ಬೆಟ್ಟಿನ ಗುರುತು, ಇವನು ಬಂದಿದ್ದಾನೆ ಅಂತ ಇವನ ಪರವಾಗಿ ಇನ್ನೊಬ್ಬ ಒತ್ತಲಿಕ್ಕೆ ಬರೋದಿಲ್ಲ. ಯಾಕೆ ಬರಲ್ಲ? ಆ ಹೆಬ್ಬೆಟ್ಟಿನಲ್ಲಿರತಕ್ಕಂಥ ರೇಖೆಗಳಿದೆಯಲ್ಲ, ಒಬ್ಬನ ಬೆರಳಿನಲ್ಲಿರುವಂಥ ರೇಖೆ ಇನ್ನೊಬ್ಬನ ಬೆರಳಿನಲ್ಲಿ ಇಲ್ಲ. ಇವತ್ತು ನಮ್ಮ ಕಾರ್ಯಾಲಯದಲ್ಲಿ ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಅವರು ಹಾಜರಿರಬೇಕು ಎಂಬತಕ್ಕಂತಹ ಈ ನಿಯಮವನ್ನು ತರಲಿಕ್ಕೋಸ್ಕರ ಯಾವುದೋ ಒಬ್ಬ ವಿಜ್ಞಾನಿ ಇಂತಹ ಒಂದು ಯಂತ್ರವನ್ನು ಕಂಡುಹಿಡಿದ ಅಂತ ಅವನನ್ನು ನಾವು ಗೌರವಿಸ್ತೇವೆ, ಅವನಿಗೆ ಅವಾರ್ಡ್ ಕೊಡ್ತೇವೆ. ಆದರೆ ಅವನು ಈ ಹೆಬ್ಬೆಟ್ಟಿನ ಒಂದು ವಿಚಿತ್ರವಾಗಿರ್ತಕ್ಕಂಥ ರೇಖೆಗಳು ಅದು ಅಲ್ಲಿ ಮುದ್ರಿತ ಆಗಬೇಕು ಅಂತ ಅವನು ಆ ಯಂತ್ರವನ್ನು ಕಂಡುಹಿಡಿದ. ಆದರೆ ಬೆರಳಿನಲ್ಲಿ ಈ ವೈಚಿತ್ರ್ಯ ಇದ್ದರೆ ಅವನು ಕಂಡುಹಿಡಿದಂತಹ ಯಂತ್ರದಿಂದ ಬರುವವರೆಲ್ಲ ಸಮಯಕ್ಕೆ ಬಂದಾರೋ ಇಲ್ಲೋ ಎಂಬುದಾಗಿ ನಾವು ಅದರ ಮೂಲಕ ತಿಳಿದುಕೊಳ್ಳಬಹುದು. ಒಂದು ವೇಳೆ ನಮ್ಮ ಬೆರಳಿನಲ್ಲಿ ಈ ರೇಖೆಗಳಲ್ಲಿ ವೈಚಿತ್ರ್ಯವೇ ಇರಲಿಲ್ಲ ಅಂತಾದರೆ ಯಾವ ವಿಜ್ಞಾನಿ ಯಾವ ರೀತಿಯಲ್ಲಿ ಅವನು ಇಂತಹ ಯಂತ್ರವನ್ನು ಕಂಡುಹಿಡಿದು ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದ? ನೋಡಿ, ಇದಕ್ಕೆ ಬೇಕಾಗಿರತಕ್ಕಂತಹ ಮೂಲವಾದಂತಹ ಸೃಷ್ಟಿ ಮಾಡಿದವನು ಭಗವಂತ. ಭಗವಂತನನ್ನು ಸರ್ವಜ್ಞ ಅಂತ ನಾವು ತಿಳಿತೇವೆ. ಮುಂದೊಂದು ದಿನ ಇಂತಹ ಯಾವನೋ ಒಬ್ಬ ವಿಜ್ಞಾನಿ ಬಂದು ಇಂತಹ ಒಂದು ಯಂತ್ರವನ್ನು ಅವನು ಕಂಡುಹಿಡಿತಾನೆ. ಅವನು ಕಂಡುಹಿಡಿಯುವಂತಹ ಯಂತ್ರಕ್ಕೆ ಬೇಕಾಗಿರ್ತಕ್ಕಂತಹ ಈ ಒಂದು ವೈಚಿತ್ರ್ಯ ಅದು ಜೀವರಲ್ಲಿ ಇರಬೇಕು ಎಂಬುದಾಗಿ ಭಗವಂತ ಜೀವರನ್ನು ಸೃಷ್ಟಿ ಮಾಡಬೇಕಾದರೆ ಜೀವರಿಗೆ ಹೆಬ್ಬೆರಳನ್ನು ಸೃಷ್ಟಿ ಮಾಡಿದ್ದು ಈ ವಿಜ್ಞಾನಿ ಇಂತಹ ಯಂತ್ರವನ್ನು ಕಂಡುಹಿಡಿಯುವಂಥ ಕಾಲದಲ್ಲೇ ಅಲ್ಲ. ಅನಾದಿ ಕಾಲದಿಂದ ಜೀವರು ಇದೇ ರೀತಿಯಲ್ಲಿದ್ದಾರೆ. ಅವರಿಗೆ ಹೆಬ್ಬೆಟ್ಟಿದೆ, ಹೆಬ್ಬೆಟ್ಟಿನಲ್ಲಿ ರೇಖೆ ಇದೆ. ಹಾಗಾದರೆ ಆ ರೇಖೆಯನ್ನು ಭಗವಂತ ಸೃಷ್ಟಿಯ ಆದಿಭಾಗದಲ್ಲಿ ಅಷ್ಟೇ ಅಲ್ಲ, ಧಾತ ಯಥಾಪೂರ್ವ ಅಕಲ್ಪ ಇದೆ. ಭಗವಂತ
ಕವಿ ಮನೀಷೀ ಸ್ವಯಂಭೂ ಪರಿಭೂ ಯಾಥಾ ತಥ್ಯತಃ ಅರ್ಥಾನ್ ಶಾಶ್ವತೀಭ್ಯ ಸಮಾಭ್ಯ. ಸೃಷ್ಟಿ ಇವತ್ತು ನಾವು ಹೇಳ್ತೇವೆ ದ್ವಿತೀಯ ಪರಾರ್ಧೆ ಬ್ರಹ್ಮದೇವರ 51ನೇ ವರ್ಷ ಅಂತ. ಹಾಗಾದರೆ ಈ ಜಗತ್ತಿನ ಸೃಷ್ಟಿ ಬ್ರಹ್ಮದೇವರ 50 ವರ್ಷಗಳ ಹಿಂದೆ ಸೃಷ್ಟಿಯಾಯಿತು. ಅದಕ್ಕಿಂತ ಈ ಜಗತ್ತು ಇರಲಿಲ್ಲ ಅಲ್ಲ, ಈ ಜಗತ್ತಿರಲಿಲ್ಲ, ಈ ಜೀವರಿರಲಿಲ್ಲ, ಇಂತಹ ಜಗತ್ತು ಇತ್ತು, ಇಂತಹ ಜೀವರು ಇದ್ದರು. ಯಾವಾಗಿದ್ದರು? ಶಾಶ್ವತೀಭ್ಯ ಸಮಾಭ್ಯ. ಅನಂತ ಕಾಲ ಹಿಂದೆ ನಾವು ಹೋದರೂ ಕೂಡ ಅಲ್ಲಿ ಇಂತಹ ಜೀವರಿದ್ದರು. ಅಂತಹ ಜೀವಿಗಳಲ್ಲಿಯೂ ಕೂಡ ಭಗವಂತ ಇದೇ ಹೆಬ್ಬರಳನ್ನು ಅವರಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಗೆರೆಯನ್ನು ಸೃಷ್ಟಿ ಮಾಡಿದ್ದಾನೆ. ಅಂದರೆ ಆ ಭಗವಂತನ ಆ ಬುದ್ಧಿಶಕ್ತಿ ಎಂಬತಕ್ಕಂಥದ್ದು ಎಷ್ಟು ದೀರ್ಘವಾದಂತಹ ಯೋಚನೆಯನ್ನು ಮಾಡಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇಂತಹದ್ದೆಲ್ಲವೂ ಕೂಡ ಸಂಭವಿಸುತ್ತೆ ಎಂಬತಕ್ಕಂಥ ಜ್ಞಾನ ಅವನಿಗಿದೆ. ಅವನು ಸರ್ವಜ್ಞ ಅಂತ ನಾವು ಒಪ್ಪಿಕೊಳ್ಳೇಬೇಕು. ಹೀಗೆ ಒಬ್ಬ ವಿಜ್ಞಾನಿ ಕಂಡು ಹಿಡಿದಂತಹ ಒಂದು ಯಂತ್ರದ ಬಗ್ಗೆ ನಾವು ಅವನನ್ನು ತುಂಬ ಗೌರವಿಸ್ತೇವೆ, ಹೊಗಳ್ತೇವೆ ಅಂತಂದರೆ ಇದಕ್ಕೆ ಬೇಕಾದಂತಹ ಎಲ್ಲ ವಿಧವಾದ ಆ ವ್ಯವಸ್ಥೆಯನ್ನು ಭಗವಂತ ಮಾಡಿ ಕೊಟ್ಟಿದ್ದಾನಲ್ಲ. ನಮ್ಮಲ್ಲಿರುವಂಥ ಭಗವಂತ ಅವನ ಆ ಕರ್ತೃತ್ವ ಶಕ್ತಿ ಎಂಥದ್ದು, ಅವನ ಸಾಮರ್ಥ್ಯ ಏನು, ಅದನ್ನು ನಾವು ಮನಗಾಣಬೇಕು. ಅದನ್ನು ಭಗವಂತ ಹೇಳ್ತಾನೆ, ಬುಧ ಅವಗಮನೆ. ಅವರು ಇದನ್ನು ಚೆನ್ನಾಗಿ ತಿಳಿದವರು. ಗಮನ ಏಗತ್ಯರ್ಥಕಾಹ ತೇತೆ ಜ್ಞಾನಾರ್ಥಕ. ಅವರು ತಿಳಿದಿದ್ದಾರೆ. ಎಷ್ಟು ತಿಳಿದಿದ್ದಾರೆ? ಚೆನ್ನಾಗಿ ತಿಳಿದಿದ್ದಾರೆ. ಅದರಿಂದ ಅವರನ್ನು ಬುಧ ಅಂತ ಕರೀತಾ ಇದ್ದಾರೆ. ಹೀಗೆ ಭಗವಂತನು ಮಾಡುವಂತಹ ಸೃಷ್ಟಿ ಅದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು, ವಿಶಿಷ್ಟವಾಗಿರ್ತಕ್ಕಂಥದ್ದು. ಅದನ್ನೇ ಭಗವಂತ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವಃ. ಹೀಗೆ ಎಲ್ಲದಕ್ಕೂ ಕರ್ತೃವಾಗಿರ್ತಕ್ಕಂಥವನು ನಾನು ಎಂಬುದಾಗಿ ಜ್ಞಾನಿಗಳು ತಿಳಿತಾರೆ. ಅಷ್ಟೇ ಅಲ್ಲ, ಮತ್ತಃ ಸರ್ವಂ ಪ್ರವರ್ತತೆ. ಈ ಜಗತ್ತಿನಲ್ಲಿ ಕಾಲಕಾಲಕ್ಕೆ ಏನೇನು ನಡೆಯಬೇಕು ಅದೆಲ್ಲವೂ ಕೂಡ ಭಗವಂತನೇ ಅದನ್ನು ನಡೆಸ್ತಾ ಇದ್ದಾನೆ. ಚಳಿಗಾಲದಲ್ಲಿ ಚಳಿ, ಮಳೆಗಾಲದಲ್ಲಿ ಮಳೆ, ಬೇಸಿಗೆಗಾಲದಲ್ಲಿ ಬೇಸಿಗೆ. ಆ ಬೇಸಿಗೆಯ ಬಿಸಿಲು ನಮಗೆ ಬೇಡ, ನಾವು ಬೇಕಾದರೆ ಎ ಸಿಯಲ್ಲಿ ಇರಬಹುದು. ಆದರೆ ವಾತಾವರಣದಲ್ಲಿ ಬಿಸಿಲು ಇರಲೇಬೇಕು. ಒಬ್ಬ ವ್ಯಕ್ತಿ ತನಗೆ ಬೇಡ ಅಂತ ಅಂದ್ಕೊಳ್ಬಹುದು, ತನಗೆ ಅದು ಅಹಿತ ಅಂತ ಅಂದ್ಕೊಳ್ಬಹುದು. ಚಳಿಗಾಲದಲ್ಲಿ ಚಳಿ ಅದು ತನಗೆ ಅಹಿತ ಅಂತ ಅಂದ್ಕೊಳ್ಬೋದು. ಆದರೆ ಭಗವಂತ ಈ ಕಾಲಗಳಲ್ಲಿ ಏನೇನು ನಡೆಯಬೇಕು, ಒಬ್ಬ ವ್ಯಕ್ತಿಗೆ ಒಂದು ಗುಂಪಿಗೆ ಅದು ಮೈಗೂಡದೇ ಇದ್ದರೂ ಕೂಡ, ಅವನ ಮೈಗೆ ಅದು ಹೊಂದಾಣಿಕೆ ಆಗದಿದ್ದರೂ ಕೂಡ ಇದನ್ನು ಭಗವಂತ ಯಥಾಪೂರ್ವಂ ಹಿಂದೆ ಯಾವ ರೀತಿಯಲ್ಲಿ ಇತ್ತೋ ಅದೇ ರೀತಿಯಲ್ಲಿ ಈ ಜಗತ್ತನ್ನು ನಡೆಸಿಕೊಂಡು ಬರ್ತಾ ಇದ್ದಾನೆ. ಮತ್ತಃ ಸರ್ವಂ ಪ್ರವರ್ತತೆ. ಏನೇನು ಜಗತ್ತಿನಲ್ಲಿ ಪ್ರವೃತ್ತಿ ಎಂಬತಕ್ಕಂಥದ್ದು ನಡೀತಾ ಇದೆಯೋ ಅದೆಲ್ಲವೂ ಕೂಡ ಭಗವಂತನಿಂದಲೇ ನಡೀತಾ ಇದೆ. ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಇದನ್ನು ನಾವು ಬಹಳ ಸುಲಭವಾಗಿ ಒಪ್ಪಬಹುದು. ಇವತ್ತು ಅನೇಕ ಯಂತ್ರಗಳಿದೆ, ಎಲ್ಲ ಯಂತ್ರಗಳು ಕೆಲಸ ಮಾಡುತ್ತವೆ. ಭಗವದ್ಗೀತೆಯಲ್ಲಿ ಭಗವಂತ ತನ್ನ ಮಹಿಮೆಯನ್ನು ಹೇಳಿದ್ದನ್ನು ನಾವು ಮನನ ಮಾಡ್ತಾ ಇದ್ದೇವೆ, ಶ್ರವಣ ಮಾಡ್ತಾ ಇದ್ದೇವೆ. ಈ ಶ್ರವಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಗೆ ಮುಖ್ಯವಾಗಿ ಅಲ್ಲಿಯ ಆಯೋಜಕರು ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರಿ. ಆದರೆ ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡು ಕೇಳಬೇಕು ಅಂತಂದರೆ ವಿದ್ಯುತ್ ಶಕ್ತಿ ಬೇಕು. ವಿದ್ಯುತ್ ಶಕ್ತಿ ಇಲ್ಲದೇನೆ ನಾವು ಕೇಳಲಿಕ್ಕಾಗೋದಿಲ್ಲ. ಆ ವಿದ್ಯುತ್ ಶಕ್ತಿಯ ಬದಲು ಬೇರೆ ಇನ್ನೊಂದು ಶಕ್ತಿಯನ್ನು ನಾವು ಕಂಡುಹಿಡ್ಕೊಂಡಿರಬಹುದು. ಅಂತೂ ಮೂಲವಾಗಿ ಆ ವಿದ್ಯುತ್ ಶಕ್ತಿ ಎಂಬತಕ್ಕಂಥದ್ದು ಬೇಕೇ ಬೇಕು. ಹಾಗಾದರೆ ಆ ವಿದ್ಯುತ್ ಶಕ್ತಿ ಎಂಬತಕ್ಕಂಥದ್ದು ಎಲ್ಲ ಯಂತ್ರಗಳಲ್ಲಿದೆ. ಎಲ್ಲ ಯಂತ್ರಗಳ ಮೂಲಕ ಕೆಲಸ ಆಗಬೇಕು ಅಂತಂದರೆ ಅದು ಒಂದೇ ವಿದ್ಯುತ್ ಶಕ್ತಿ ಎಂಬತಕ್ಕಂಥದ್ದು, ಅದು ಕೆಲಸ ಮಾಡ್ತಾ ಇದೆ. ಆದರೆ ವಿದ್ಯುತ್ ಶಕ್ತಿ ಒಂದೇ ಆದರೂ ಕೂಡ ಯಂತ್ರಗಳು ಬೇರೆ, ಯಂತ್ರಗಳಿಂದ ಆಗತಕ್ಕಂತಹ ಕೆಲಸಗಳು ಬೇರೆ. ಹಾಗೆಯೇ ಭಗವಂತ ಒಬ್ಬನೇ ಭಗವಂತ ವಿದ್ಯುತ್ ಶಕ್ತಿಯಂತೆ ಯಂತ್ರಗಳಂತೆ ಇರತಕ್ಕಂತಹ ಈ ಜೀವಿಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದುಕೊಂಡು ಎಲ್ಲ ವಿಧವಾದ ವ್ಯಾಪಾರವನ್ನು ಮಾಡುತ್ತಾ ಇದ್ದಾನೆ. ಒಂದು ವೇಳೆ ಯಂತ್ರಗಳಲ್ಲಿ ವಿದ್ಯುತ್ ಶಕ್ತಿಯ ಚಲನೆ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಯಂತ್ರಗಳು ಇದೆ, ಅದರಿಂದ ಕೆಲಸಗಳಿಲ್ಲ.
ಹಾಗೆ ಭಗವಂತ ಹೇಳ್ತಾನೆ, ಮತ್ತಸ್ಸರ್ವಂ ಪ್ರವರ್ತತೆ, ಎಲ್ಲರೂ ಇದ್ದಾರೆ, ಆದರೆ ನಾನು ಅವರಲ್ಲಿ ಇಲ್ಲ, ನನ್ನಿಂದ ಅವರು ಪ್ರೇರಿತರಾಗಿಲ್ಲ ಅಂತಾದರೆ ಅವರೆಲ್ಲ ಕೇವಲ ಕೆಲಸ ಮಾಡದೇ ಇರುವಂಥ ಯಂತ್ರದಂತೆ ಅಥವಾ ಹಾಳು ಆಗಿರುವಂತಹ ಯಂತ್ರದಂತೆ. ಹಾಗಾದರೆ ಅದು ಕೆಲಸ ಮಾಡುವಂತಹ ಯಂತ್ರ ಆಗಬೇಕು ಅಂತಂದರೆ ಅದರಲ್ಲಿ ನಾನಿರಬೇಕು. ಹೀಗೆ ಮತ್ತಃ ಸರ್ವಂ ಪ್ರವರ್ತತೆ, ನನ್ನಿಂದ ಎಲ್ಲವೂ ನಡೀತಾ ಇದೆ. ಇದಿಷ್ಟು ಪರಮಾತ್ಮ ಹೇಳಿದಂತಹ ತನ್ನ ಮಹಿಮೆ. ಇಲ್ಲಿ ಮುಂದಿನ ಭಾಗದಲ್ಲಿ ಒಂದು ವಿಶಿಷ್ಟವಾದ ಅಂಶವನ್ನು ಭಗವಂತ ಹೇಳಿ ತನ್ನ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾನೆ. ಏನು ಹೇಳ್ತಾನೆ? ಇತಿಮತ್ವಾ ಭಜಂತೆ ಅಂತ. ಈ ರೀತಿಯಲ್ಲಿ ತಿಳಿದು ಉಪಾಸನೆಯನ್ನು ಮಾಡ್ತಾರೆ. ಏನು ಹೇಳ್ದ ನೋಡಿ, ಮೊದಲನೇ ಭಾಗದಲ್ಲಿರ್ತಕ್ಕಂಥದ್ದು ನಾನು ಎಲ್ಲವನ್ನೂ ಸೃಷ್ಟಿ ಮಾಡಿದವನು, ನನ್ನಿಂದ ಎಲ್ಲವೂ ನಡೆಯುತ್ತೆ. ಇತಿಮತ್ವ ಭಜಂತೆ, ಈ ರೀತಿಯಲ್ಲಿ ಬುಧಾಹ ಭಾವ ಸಮನ್ವಿತಾ, ಜ್ಞಾನಿಗಳು ಭಕ್ತಿ ಉಳ್ಳವರಾಗಿ ಉಪಾಸನೆಯನ್ನು ಮಾಡ್ತಾರೆ. ಹಾಗಾದರೆ ಪ್ರತಿಯೊಬ್ಬನೂ ಕೂಡ ಇದೇ ರೀತಿಯಲ್ಲಿ ಉಪಾಸನೆ ಮಾಡಬೇಕು. ಯಾರು ಮೋಕ್ಷರೂಪವಾದ ಫಲದ ಅಪೇಕ್ಷೆ ಉಳ್ಳವರಾಗಿದ್ದಾರೋ ಅವರೆಲ್ಲರೂ ಕೂಡ ಏನು ಉಪಾಸನೆ ಮಾಡಬೇಕು? ನಾನು ಎಲ್ಲವನ್ನೂ ಸೃಷ್ಟಿ ಮಾಡಿದವನು, ನನ್ನಿಂದ ಎಲ್ಲವೂ ಕೂಡ ನಡೀತಾ ಇದೆ ಎಂಬುದಾಗಿ ಪ್ರತಿಯೊಬ್ಬನೂ ಕೂಡ ಉಪಾಸನೆ ಮಾಡಬೇಕು. ಹಾಗಾದ್ರೆ ಏನಾಗ್ತಿತ್ತು? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಯಾಕೆ? ಕೃಷ್ಣ ಏನು ಹೇಳ್ದ? ನಾವೇನು ಉಪಾಸನೆ ಮಾಡಬೇಕು? ಇತಿಮತ್ವ ಭಜಂತೆ, ಈ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ. ಏನಂತ ಉಪಾಸನೆ ಮಾಡ್ತಾರೆ? ನಾನೇ ಸರ್ವಕರ್ತೃ, ನಾನೇ ಸರ್ವಪ್ರವರ್ತಕ. ಹಾಗಾದರೆ ಒಂದು ಸಿದ್ಧಾಂತದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬತಕ್ಕಂಥ ವಾಕ್ಯವನ್ನಿಟ್ಟುಕೊಂಡು ನಾನೇ ಬ್ರಹ್ಮ ಎಂಬುದಾಗಿ, ಐತದಾತ್ಮ್ಯಮಿದಂ ಸರ್ವಂ ಎಂಬುದಾಗಿ, ಇದೆಲ್ಲವೂ ಕೂಡ ಪರಮಾತ್ಮನೇ ಎಂಬುದಾಗಿ ಏನು ಹೇಳ್ತಾ ಇದ್ದಾರೆ, ಆ ವಾದಕ್ಕೆ ಕೃಷ್ಣ ಪರಮಾತ್ಮ ಪುಷ್ಟಿ ಕೊಟ್ಟಿದ್ದಾನೆ ಅಂತ ಆಗ್ತಾ ಇತ್ತು. ಆದರೆ ಪರಮಾತ್ಮ ಹೇಳ್ತಾನೆ, ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಉಪಾಸನೆ ಎಂಬತಕ್ಕಂಥದ್ದು ನನಗೆ ಅಭಿಪ್ರೇತವಾದದ್ದಲ್ಲ. ನಾನು ಇಷ್ಟು ತನಕ ಹೇಳ್ಕೊಂಡು ಬಂದದ್ದೇನು? ನಾನು ಹೇಳ್ತಾ ಇದ್ದೇನೆ, ನಮೇ ವಿದುಸ್ಸುರಗಣಃ ಪ್ರಭವಂ ನ ಮಹರ್ಷಯ ಅಂತ. ನನ್ನ ಮಹಿಮೆಯನ್ನು ಯಾರೂ ತಿಳಿದಿಲ್ಲ ಅಂತ ನಾನು ಮೊದಲು ಹೇಳಿ, ಅನಂತರದಲ್ಲಿ ಬುಧಾಹ ಭಾವಸಮನ್ವಿತಾ, ಜ್ಞಾನಿಗಳು ಭಕ್ತಿ ಉಳ್ಳವರಾಗಿ ನಾನೇ ಕರ್ತೃ ಅಂತ ತಮ್ಮನ್ನು ತಿಳಿತಾರೆ ಅಂತಂದರೆ, ನಾನು ಹಿಂದೆ ಹೇಳಿದ್ದಕ್ಕೂ ಈಗ ಹೇಳ್ತಾ ಇರತಕ್ಕಂಥ ಮಾತಿಗೂ ವಿರೋಧ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇತ್ತು. ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡುವ ವ್ಯಕ್ತಿ ಭಗವಂತ ಅಲ್ಲ. ಅವನು ಮಾತಾಡಿದ್ದಾನೆ ಅಂತಂದರೆ, ನಾವು ಹೇಳ್ತೇವೆ ಕೆಲವು ವ್ಯಕ್ತಿಗಳು ಮಾತಾಡ್ತಾರೆ, ತೂಕ ಹಿಡಿದು ಮಾತಾಡ್ತಾರೆ ಅಂತ. ಅವರ ಮಾತು ತೂಕದ ಮಾತು ಅಂತ, ಅಂದರೆ ಅಷ್ಟು ಖಚಿತವಾಗಿ ಮಾತಾಡ್ತಾರೆ ಅಂತ. ಅದರಲ್ಲಿ ನಾವು ವಿರೋಧವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬ ಸಾಧಾರಣ ವ್ಯಕ್ತಿಯಲ್ಲಿಯೇ ಅವನು ತೂಕ ಹಿಡಿದು ಮಾತಾಡ್ತಾನೆ ಅಂತ ನಾವು ಹೇಳ್ತೇವೆ ಅಂತಂದರೆ, ಸರ್ವತಂತ್ರ ಸ್ವತಂತ್ರನಾದ ಸರ್ವಜ್ಞನಾಗಿರ್ತಕ್ಕಂಥ ಸರ್ವಕರ್ತನಾದಂತಹ ಎಲ್ಲವನ್ನೂ ಜಗತ್ತಿಗೆ ಉಪದೇಶ ಮಾಡಿರ್ತಕ್ಕಂತಹ, ವೇದವನ್ನೂ ಉಪದೇಶ ಮಾಡಿರ್ತಕ್ಕಂಥ ಭಗವಂತನ ಬಾಯಲ್ಲಿ ಬಂದಿದೆ ಅಂತಂದರೆ ಆ ಮಾತು ತೂಕದ ಮಾತಲ್ಲವ? ಆ ಮಾತಿನಲ್ಲಿ ಒಂದು ಗಾಂಭೀರ್ಯ ಇಲ್ಲವ? ಆ ಮಾತಿನಲ್ಲಿ ಪರಸ್ಪರ ವಿರೋಧವನ್ನು ಕಾಣಲಿಕ್ಕೆ ಸಾಧ್ಯ ಇದೆಯಾ? ಒಂದು ವೇಳೆ ಭಗವಂತ ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಬುಧಾಹ ಭಾವಸಮನ್ವಿತಾ ಅಂತ ಇಷ್ಟೇ ಹೇಳಿದರೆ, ಭಗವಂತನ ಹಿಂದಿನ ಆಡಿದ ಮಾತಿಗೂ ಈಗ ಆಡುವ ಮಾತಿಗೂ ಪರಸ್ಪರ ಸಂಬಂಧವೇ ಇಲ್ಲ ಅಂತ ಆಗ್ತಾ ಇತ್ತು. ಇಂತಹ ತಪ್ಪು ತಿಳುವಳಿಕೆ, ಅನ್ಯಥಾ ಉಪಾಸನೆ ಯಾವ ಜೀವರಿಂದಲೂ ಕೂಡ ನಡೆಯಬಾರದು. ದಾರಿಯನ್ನು ತೋರಿಸುವವರು ದಾರಿಯನ್ನು ತಪ್ಪಿಸಬಾರದು. ಶ್ರೀಕೃಷ್ಣ ಪರಮಾತ್ಮ ದಾರಿಯನ್ನು ತೋರುವವನೇ ವಿನಃ, ಉಪನಿಷತ್ತು ಹೇಳುತ್ತೆ, ಯಾರು ನಮಗೆ ದಾರಿಯನ್ನು ತೋರುವವನು ಏಷ ಪಂಥಾಹ ಅಂತ. ದೇವರೇ ನಮಗೆ ದಾರಿ, ದೇವರೇ ನಮಗೆ ದಾರಿ ತೋರಿಸುವವನು. ದೇವರನ್ನು ಬಿಟ್ಟು ಇನ್ನೊಂದು ದಾರಿ ಇಲ್ಲ, ದೇವರನ್ನು ಬಿಟ್ಟು ಇನ್ನೊಬ್ಬ ದಾರಿಯನ್ನು ತೋರಿಸುವವನಿಲ್ಲ.
ಹಾಗಾದರೆ ದೇವರೇ ದಾರಿ, ದೇವರೇ ದಾರಿಯನ್ನು ತೋರಿಸುವವನು. ದಾರಿಯನ್ನು ತೋರಿಸುವ ಭಗವಂತ, ದಾರಿ ತಪ್ಪಿಸುವ ಕೆಲಸವನ್ನು ಮಾಡಬಾರದು. ಅದಕ್ಕೆ ಭಗವಂತ ಏನು ಹೇಳ್ದ? ಇತಿಮತ್ವ ಭಜಂತೆ ಮಾಂ ಅಂತ ಹೇಳ್ದ. ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದಕ್ಕೂ ಉತ್ಪತ್ತಿ ಕಾರಣ ಅಂತ ನನ್ನನ್ನು ತಿಳಿಯಬೇಕು. ಹಾಗೆ ಮತ್ತಃ ಸರ್ವಂ ಪ್ರವರ್ತೆ, ನಾನು ಎಲ್ಲವನ್ನೂ ಪ್ರವೃತ್ತಿ ಮಾಡುವವನು, ನನ್ನಿಂದ ಎಲ್ಲವೂ ನಡೀತಾ ಇದೆ ಅಂತ ನನ್ನನ್ನು ತಿಳಿಯಬೇಕೇ ವಿನಃ ತನ್ನನ್ನು ತಿಳಿಯಬಾರದು. ಭಗವಂತ ನನ್ನನ್ನು ಎಂಬುದಾಗಿ ಹೇಳುವ ಮೂಲಕ ತನ್ನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಒಂದು ವೇಳೆ ನನ್ನನ್ನು ಅಂತ ತನ್ನ ಮಹಿಮೆಯನ್ನು ಹೇಳಲಿಲ್ಲ ಅಂತ ಆದರೆ ಆವಾಗ ಜೀವ ಏನು ಅಂದ್ಕೊಳ್ತಾ ಇದ್ದ? ನಾನು ಅಂತ ತನ್ನನ್ನು ತಿಳ್ಕೊಳ್ಬೇಕು ಅಂತ ಅವನಿಗೆ ಅನ್ಯಥಾ ಜ್ಞಾನ ಬರ್ತಿತ್ತು. ಶಾಸ್ತ್ರ ಹೇಳ್ತಾ ಇದೆ, ಯಾವತ್ತೂ ಕೂಡ ನಾವು ಅನ್ಯಥಾ ಜ್ಞಾನವುಳ್ಳವರಾಗಬಾರದು. ಅನ್ಯಥಾ ಜ್ಞಾನದಿಂದ ಅನರ್ಥ ಎಂಬತಕ್ಕಂಥದ್ದು. ಅನ್ಯಥಾ ಜ್ಞಾನ ಅನರ್ಥಕ್ಕೆ ಕಾರಣವಾಗಿದೆ ಅಂತಿರಬೇಕಾದರೆ ಉಪದೇಶ ಮಾಡುವಂತಹ ಪರಮಾತ್ಮ ಜೀವರಿಗೆ ಅನ್ಯಥಾ ಜ್ಞಾನ ಬರುವ ಹಾಗೆ ಉಪದೇಶ ಮಾಡ್ತಾನೇನು? ಭಗವಂತನನ್ನು ಜಗದ್ಗುರು ಅಂತ ಕರೀತಾರೆ. ಇಡೀ ಜಗತ್ತಿಗೆ ಶ್ರೀಮದ್ ಭಗವದ್ಗೀತೆಯಂತಹ ತತ್ವವನ್ನು ಉಪದೇಶ ಮಾಡಿದವನು ಅಂತ. ಅಂತಹ ಭಗವಂತ ದಾರಿ ತಪ್ಪಿಸುವಂಥ ಮಾತನಾಡಿಯಾನ? ಆಡಿದರೆ ಅವನು ಜಗದ್ಗುರು ಆಗಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಇತಿಮತ್ವ ಭಜಂತೆ ಮಾಂ ಎಂಬುದಾಗಿ ಮಾಂ ಎಂಬತಕ್ಕಂಥ ಶಬ್ದವನ್ನು ಅಲ್ಲಿ ಸೇರಿಸುವ ಮೂಲಕ ತನ್ನ ಅರಿವಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಗಾಂಭೀರ್ಯ ಮಹತ್ವವನ್ನು ಭಗವಂತ ಕೊಟ್ಟಿದ್ದಾನೆ. ಒಂದು ವೇಳೆ ಮಾಂ ಎಂಬತಕ್ಕಂಥ ಶಬ್ದವನ್ನು ಭಗವಂತ ಅಲ್ಲಿ ಹಾಕಲಿಲ್ಲ ಅಂತಾಗಿದ್ದರೆ ಆವಾಗ ಭಗವಂತನ ಮಾತಿಗೆ ಮಹತ್ವ ಗಾಂಭೀರ್ಯ ಇರ್ತಿರಲಿಲ್ಲ. ನಾವಾಡಿದ ಮಾತಿಗೆ ಭಗವಂತನ ಮಾತು ಸಮಾನ ಆಗ್ತಾ ಇತ್ತು. ಹಿಂದೊಂದು ಹೇಳಿದ, ಈಗೊಂದು ಹೇಳ್ತಾ ಇದ್ದಾನೆ ಅಂತ ಭಗವಂತನ ಮಾತುಗಳಲ್ಲಿ ಪರಸ್ಪರ ಪೂರ್ವೋತ್ತರ ವಿರೋಧ ಎಂಬತಕ್ಕಂಥದ್ದು ಕಂಡು ಬರ್ತಾ ಇತ್ತು. ಹಾಗಾದರೆ ಇಡೀ ಜಗತ್ತಿಗೆ ಕರ್ತೃವಾಗಿರ್ತಕ್ಕಂಥವನು ಪರಮಾತ್ಮ ಎಂಬುದಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಬೇಕು. ಉಳಿದ ಜೀವರಲ್ಲಿ ಇಂತಹ ಕರ್ತೃತ್ವ ಇಲ್ಲ, ಅವರಲ್ಲಿ ಪ್ರವರ್ತಕತ್ವ ಇಲ್ಲ, ಅವರಲ್ಲಿ ನಿಯಾಮಕತ್ವ ಇಲ್ಲ. ಆ ಜೀವರಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ವೈಶಿಷ್ಟ್ಯ ತನ್ನಲ್ಲಿದೆ ಅನ್ನೋದನ್ನು ಭಗವಂತ ಮಾಂ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೀಗೆ ಭಗವಂತನನ್ನು ತಿಳಿದು ಮುಂದೆ ಭಜಂತೆ ಅಂತ. ಭಜನೆ ಅಂದರೆ ಏನು? ಏನೋ ನಾವು ಕೈಯಲ್ಲಿ ತಾಳವನ್ನು ಹಿಡಿದು ಬಾಯಿಂದ ಉಚ್ಚಾರಣೆ ಮಾಡುತ್ತೇವೆ, ಇದನ್ನು ಭಜನೆ ಅಂತ ನಾವು ಹೇಳಿದ್ದೇವೆ. ಇವತ್ತಿನ ಕಾಲದಲ್ಲಿ ನಾವೆಲ್ಲ ಭಜನ ಮಂಡಳಿಗಳನ್ನು ಕಟ್ಟಿಕೊಂಡು, ಅದು ಬೇಡ ಅಂತಲ್ಲ, ಅದನ್ನು ನಿಂದನೆ ಮಾಡ್ತಾ ಇಲ್ಲ, ಆದರೆ ಅಷ್ಟೇ ಸಾಕು ಅಂತ ನಾವು ಅದರಲ್ಲಿ ಸಾಕು ಎಂಬತಕ್ಕಂಥ ಭಾವನೆ ತಂದುಕೊಂಡಿದ್ದೇವೆ. ಆದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಭಜನೆ ಬೇಕು, ಸ್ಮರಣೆ ಬೇಕು. ಸ್ಮರಣೆ ಒಂದೇ ಸಾಲದೆ ಅಂತ ಹೇಳಿದ್ದಾರೆ. ಆ ಭಜನೆಯಲ್ಲಿ ಭಗವಂತನ ಸ್ಮರಣೆ ಬರಬೇಕು. ಸ್ಮರಣೆ ಇಲ್ಲದ ಭಜನೆ ಟೇಪ್ ರೆಕಾರ್ಡಿನಂತೆ. ಟೇಪ್ ರೆಕಾರ್ಡು ಕೂಡ ಅದು ಹೇಳ್ತಾನೇ ಇರುತ್ತೆ. ಅದಕ್ಕೇನಾದರೂ ಅನುಸಂಧಾನ ಇದೆಯಾ? ಅದಕ್ಕೇನಾದರೂ ದೇವರ ವ್ಯಕ್ತಿತ್ವದ ಸ್ಮರಣೆ ಬರುತ್ತಾ? ಅದು ಶಬ್ದವನ್ನು ಹೇಳುತ್ತೆ ಅಷ್ಟೇ ಹೊರತು ಅದರಲ್ಲಿ ಅನುಸಂಧಾನ ಇಲ್ಲ. ಹಾಗೆ ನಾವು ಕೂಡ ಭಜನೆ ಮಾಡ್ತೇವೆ ಅಂತಂದರೆ ಕೇವಲ ಭಗವಂತನ ನಾಮಗಳನ್ನು ಹೇಳಿದ್ದೇವೆ ಅಂತಂದರೆ ನಮಗೂ ಆ ಟೇಪ್ ರೆಕಾರ್ಡಿಗೂ ಏನು ವ್ಯತ್ಯಾಸ ಇಲ್ಲ ಅಂತಾಯಿತು. ಹಾಗಾದರೆ ನಾವು ಮಾಡಿದ್ದು ಭಜನೆ ಆಗಬೇಕು ಅಂತಾದರೆ ಅದೇನಾಗಬೇಕು? ಅರ್ಥಾನುಸಂಧಾನ ಇರಬೇಕು. ಹಾಗಾದರೆ ಭಜನ ಅಂತಂದರೆ ಉಪಾಸನೆ ಅಂತ ಅರ್ಥ. ಅನುಸಂಧಾನ, ನಾವು ಅದನ್ನು ಮನಸ್ಸಿಗೆ ತಂದುಕೊಂಡು ಆ ಶಬ್ದವನ್ನು ಉಚ್ಚಾರಣೆ ಮಾಡಬೇಕು ಅಂತ. ಹಾಗಾದರೆ ಭಗವಂತ ಹೇಳ್ತಾನೆ, ಇಂತಹ ಉಪಾಸನೆ ಯಾರಿಂದ ಸಾಧ್ಯ? ಬುಧಾಹ ಅಂತ. ಯಾರು ತಿಳಿದಿದ್ದಾರೋ ಅವರು ಉಪಾಸನೆಯನ್ನು ಮಾಡಲಿಕ್ಕೆ ಸಾಧ್ಯ. ಅರಿವು ಇರುವವರಿಗೆ ಉಪಾಸನೆ ಎಂಬತಕ್ಕಂಥದ್ದು ಸಾಧ್ಯ. ಯಾರಿಗೆ ಅರಿವಿಲ್ಲವೋ, ಯಾರು ತಿಳುವಳಿಕೆಯನ್ನು ಹೊಂದಿಲ್ಲವೋ ಅವರು ಉಪಾಸನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಇಲ್ಲಿ ಭಜನೆ ಅಂತ ಹೇಳ್ತಾ ಇದ್ದಾನೆ. ಕೇವಲ
ನಾವು ಯಾವುದೋ ಭಜನ ಮಂಡಳಿಯನ್ನು ಕಟ್ಟಿಕೊಂಡು ಸ್ವಲ್ಪ ಸಮಯ ಭಗವಂತನ ಕೆಲವೊಂದು ದಾಸರು ಮಹನೀಯರು ಯಾವ ರೀತಿಯಲ್ಲಿ ಕೊಂಡಾಡಿದ್ದಾರೋ ಅದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳದೆ ಅರ್ಥಾನುಸಂಧಾನ ಇಲ್ಲದೇನೆ ಸ್ವಲ್ಪ ಹೊತ್ತು ಬಾಯಿಂದ ಹೇಳಿದ್ದೇವೆ ಅಂತಂದರೆ ಇದು ಭಜನೆ ಅಲ್ಲ. ನಿಜವಾದ ಭಜನೆ ಅಂತಂದರೆ ಅದು ಉಪಾಸನೆ. ಆ ಉಪಾಸನೆ ಯಾರಿಗೆ ಸಾಧ್ಯ ಅಂತಂದರೆ ಬಾಯಿದ್ದವರಿಗೆ, ಭಜನ ಮಂಡಳಿಯಲ್ಲಿ ತಾವೂ ಒಬ್ಬರು ಸದಸ್ಯರಾಗಿದ್ದಾರೆ ಅನ್ನೋವರಿಗೆ ಸಾಧ್ಯ ಅಲ್ಲ. ಅದು ಯಾರಿಗೆ ಅರಿವಿದೆಯೋ ಅವರಿಗೆ ಸಾಧ್ಯ ಉಪಾಸನೆ. ಅಂತಹ ಅರಿವು ಅದು ಮುಖ್ಯ ಅಂತ ಭಗವಂತ ಹೇಳ್ತಾನೆ. ಹಾಗಾದರೆ ಅರಿವಿದ್ದರೆ ಸಾಕಾ? ಅರಿವು ಇದೆ ಎಂದ ಮಾತ್ರಕ್ಕೆ ಉಪಾಸನೆ ಮಾಡಬಹುದಾ? ಭಗವಂತ ಹೇಳ್ತಾನೆ, ಕೇವಲ ಅರಿವು ಉಪಾಸನೆಗೆ ಅದು ಸಾಧನ ಆಗೋದಿಲ್ಲ. ಅರಿವು ಬೇಕು, ಅದು ಉಪಾಸನೆ ಆಗಬೇಕು ಅಂತಂದರೆ ಆವಾಗ ಭಾವ ಸಮನ್ವಿತಾ, ಭಾವಾನ್ವಿತ ಅಂತ ಹೇಳೋದಿಲ್ಲ, ಭಾವ ಸಮನ್ವಿತಾ ಅಂತ. ಭಾವ ಅಂದ್ರೇನು? ಭಾವ ಭಕ್ತಿ ಭಜನಂ ಅಂತ. ಭಾವ ಅಂದರೆ ಭಕ್ತಿ ಅಂತ ಅರ್ಥ. ಭಾವೋ ಭಕ್ತಿ ರೀತೀರ್ಯತೆ ಅಂತ. ಹಾಗಾದರೆ ಭಾವ ಅಂದರೆ ಭಕ್ತಿ. ಭಾವ ಸಮನ್ವಿತಾ, ಭಕ್ತಿಯಿಂದ ಕೂಡಿರಬೇಕು. ಭಕ್ತಿಯಿಂದ ಅವರು ಉಪಾಸನೆಯನ್ನು ಮಾಡಬೇಕು. ಭಕ್ತಿ ಯಾವಾಗ ನೋಡಿ, ನಾವು ಭಕ್ತಿ ಮಾಡ್ತೇವೆ, ನಮಗೆ ಅರಿವಿರೋದಿಲ್ಲ. ಕೆಲವರಿಗೆ ಅರಿವಿರುತ್ತೆ, ಅವರಲ್ಲಿ ಭಕ್ತಿ ಇರೋದಿಲ್ಲ. ಭಕ್ತಿ ಅನ್ನೋದು ಅದು ಭಾವನೆಯಿಂದ. ಭಾವ ಅಂತಂದರೆ ಒಂದು ಭಕ್ತಿ ಅಂತ ಅರ್ಥ, ಇನ್ನೊಂದು ದೃಢವಾದ ನಂಬಿಕೆ ಅಂತ ಅರ್ಥ, ವಿಶ್ವಾಸ ಅಂತ ಅರ್ಥ. ಭಗವಂತನ ಆ ಎಲ್ಲ ಗುಣಗಳು ಭಗವಂತನಲ್ಲಿದೆ ಎಂಬುದಾಗಿ ನಂಬಿಕೆ ಎಂಬತಕ್ಕಂಥದ್ದು ಬೇಕು. ಆ ನಂಬಿ ನಾವು ಪ್ರೀತಿಯನ್ನು ಮಾಡಬೇಕು. ಹಾಗಾದರೆ ಭಕ್ತಿ ಎಂಬತಕ್ಕಂಥದ್ದು ಅದು ಜ್ಞಾನ ಪ್ರೀತಿ ಇವುಗಳ ಸಮಾಗಮ. ಆ ಜ್ಞಾನ ಎಂಬತಕ್ಕಂಥದ್ದು ಬೇಕು ಅಂತ ಭಗವಂತ ಬುಧ ಅಂತ ಹೇಳ್ದ. ಕೇವಲ ಜ್ಞಾನ ಸಾಲದು. ಜ್ಞಾನ ಇದ್ದ ಮಾತ್ರಕ್ಕೆ ಅದು ಉಪಾಸನೆ ಅಂತ ಅನಿಸ್ಕೊಳ್ಳೋದಿಲ್ಲ. ಉಪಾಸನೆ ಅಂತ ಆಗಬೇಕು ಅಂತಾದರೆ ಅಲ್ಲಿ ನಂಬಿಕೆ ಪ್ರೀತಿ ಇರಬೇಕು. ಅದಕ್ಕೆ ಭಾವ ಸಮನ್ವಿತ ಅಂತ ಹೇಳ್ದ. ಹೀಗೆ ಭಾವ ಸಮನ್ವಿತವಾದಂತಹದ್ದು ಉಪಾಸನೆ ಆಗಬೇಕು. ಕೇವಲ ಭಾವ ಇದ್ದರೆ, ಜ್ಞಾನ ಇಲ್ಲ ಅಂತಾದರೆ ಅದು ಉಪಾಸನೆ ಆಗೋದಿಲ್ಲ. ಹಾಗಾದರೆ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ ಹಾಗೆ ಭಕ್ತಿ ಎಂಬತಕ್ಕಂತಹ ಈ ನಾಣ್ಯದಲ್ಲಿ ಪ್ರೀತಿ ನಂಬಿಕೆ ಎಂಬತಕ್ಕಂಥದ್ದು ಒಂದು ಮುಖ, ಅರಿವು ಎಂಬತಕ್ಕಂಥದ್ದು ಇನ್ನೊಂದು ಮುಖ. ಹೀಗೆ ಅರಿವು ಮತ್ತು ನಂಬಿಕೆ ಪ್ರೀತಿಗಳು ಎರಡೂ ಸೇರಿದೆ ಅಂತಾದರೆ ಅದು ಉಪಾಸನೆ ಅಂತ ಆಗುತ್ತೆ. ಹಾಗಾದರೆ ಜ್ಞಾನಿಗಳು ತಿಳಿದು ಭಕ್ತಿ ವಿಶ್ವಾಸದಿಂದ ಆ ಪರಮಾತ್ಮನನ್ನು ಶಾಸ್ತ್ರ ಹೇಳುತ್ತೆ, ಯದೈವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ಅಂತ. ಶ್ರದ್ಧೆ ಇರಬೇಕು, ಹಾಗಾದರೆ ವಿದ್ಯೆ ಇರಬೇಕು. ಹಾಗಾದರೆ ವಿದ್ಯೆ ಅದು ಬುಧ ಅರಿವು, ಶ್ರದ್ಧೆ ಅದೇನೇ ಭಾವ ಭಕ್ತಿ. ಹೀಗೆ ಶ್ರದ್ಧಾ ಭಕ್ತಿ ಇವುಗಳ ಜೊತೆಯಲ್ಲಿ ನನ್ನನ್ನು ಜ್ಞಾನಿಗಳು ಉಪಾಸನೆ ಮಾಡ್ತಾರೆ. ಉಪಾಸನೆಯಿಂದ ನಾನು ಹೇಳಿದ ಸರ್ವಪಾಪೈ ಪ್ರಮುಚ್ಯತೆ ಎಂಬತಕ್ಕಂತಹ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ, ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷರೂಪವಾದ ಫಲವನ್ನು ಜ್ಞಾನಿಗಳು ಪಡಿತಾರೆ ಎಂಬತಕ್ಕಂತಹ ಅಂಶವನ್ನು ಭಗವಂತ ನಾವು ನಮ್ಮನ್ನು ಸಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕಾದರೆ, ಯಾರಾದರೂ ಸಾಧನೆಯನ್ನು ಮಾಡಿ ಫಲವನ್ನು ಪಡೆದವರು ಇದ್ದಾರೆ ಅಂತ ಆಗಬೇಕು. ಭಗವಂತ ಅದನ್ನು ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಸಾಧನೆಯಲ್ಲಿ ಎಂಬುದನ್ನು ತಿಳಿಸಲಿಕ್ಕೋಸ್ಕರ ಸಾಧನೆ ಮಾಡಿ ಫಲವನ್ನು ಪಡೆದಿದ್ದಾರೆ ಎಂಬತಕ್ಕಂಥದ್ದನ್ನು ಈ 8ನೇ ಶ್ಲೋಕದಲ್ಲಿ ಅರ್ಜುನನಿಗೆ ತಿಳಿಸುವ ಮೂಲಕ ನಾವು ನಮ್ಮನ್ನು ಆ ಭಗವಂತನ ಉಪಾಸನೆಯಲ್ಲಿ ತೊಡಗಿಸಿಕೊಳ್ಬೇಕು ಎಂಬತಕ್ಕಂತಹ ದಿವ್ಯವಾದ ಭವ್ಯವಾದಂಥ ಸಂದೇಶವನ್ನು ಇಲ್ಲಿ ನೀಡಿದ್ದಾನೆ ಎಂಬತಕ್ಕಂಥದ್ದನ್ನು ತಿಳಿದು ಭಗವಂತನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಇಲ್ಲಿಯವರೆಗೂ ಭಗವದ್ಗೀತೆಯ ಅತ್ಯಂತ ಅಪೂರ್ವವಾದ ಅರ್ಥಗಳನ್ನು, ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವ ವಿಷಯಗಳನ್ನು ಶ್ರೀಕೃಷ್ಣನು ಹೇಗೆ ಗೀತೆಯಲ್ಲಿ ತೋರಿಸಿದ್ದಾನೆ ಎಂಬುದನ್ನು ಆಚಾರ್ಯರ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಚಿಂತನೆಯನ್ನು ಮಾಡಿ ಆಗಿದೆ. ಇನ್ನು ಮುಂದೆ ಅದರ ಪಠಣೆ ನಡಿಬೇಕಾಗಿದೆ, ಪಾರಾಯಣ ಆಗಬೇಕಾಗಿದೆ. ನಾವೆಲ್ಲರೂ ಸೇರಿ ಅದರ ಪಾರಾಯಣವನ್ನು ಪ್ರಾರಂಭಿಸೋಣ. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ
ವಿಭೂತಿಯೋಗೋ ನಾಮ विभूतियोगो नाम ದಶಮೋಧ್ಯಾಯಃ. दशमोऽध्यायः. ಶ್ರೀಭಗವಾನುವಾಚ श्रीभगवानुवाच ಭೂಯ ಏವ ಮಹಾಬಾಹೋ भूय एव महाबाहो ಶೃಣು ಮೇ ಪರಮಂ ವಚಃ शृणु मे परमं वचः ಯತ್ತೇಹಂ ಪ್ರೀಯಮಾಣಾಯ यत्तेऽहं प्रीयमाणाय ವಕ್ಷ್ಯಾಮಿ ಹಿತಕಾಮ್ಯಯಾ वक्ष्यामि हितकाम्यया ನ ಮೇ ವಿಧುಸ್ಸುರಗಣಾಃ न मे विदुः सुरगणाः ಪ್ರಭವಂ ನ ಮಹರ್ಷಯಃ प्रभवं न महर्षयः ಅಹಮಾದಿರ್ಹಿ ದೇವಾನಾಂ अहमादिर्हि देवानां ಮಹರ್ಷೀಣಾಂಚ ಸರ್ವಶಃ महर्षीणां च सर्वशः ಯೋ ಮಾಮಜಮನಾದಿಂಚ यो मामदनमादिं च ವೇತ್ತಿ ಲೋಕಮಹೇಶ್ವರಂ वेत्ति लोकमहेश्वरम् ಅಸಮ್ಮೂಢಃ ಸಮರ್ಥ್ಯೇಷು असम्मूढस्य मर्तेषु ಸರ್ವಪಾಪೈಃ ಪ್ರಮುಚ್ಯತೆ सर्वपापैः प्रमुच्यते ಬುದ್ಧಿರ್ಜ್ಞಾನಮಸಮ್ಮೋಹಃ बुद्धिर्ज्ञानसम्मोहः ಕ್ಷಮಾ ಸತ್ಯಂ ದಮಃ ಶಮಃ क्षमा सत्यं दमः ಸುಖಂ ದುಃಖಂ ಭವೋ ಭಾವೋ सुखं दुःखं भवो भावो ಭಯಂಚ ಭಯಮೇವ ಚ भयं च भयमेव च ಅಹಿಂಸಾ ಸಮತಾ ತುಷ್ಟಿಃ अहिंसा समता तुष्टिः ತಪೋದಾನಂ ಯಶೋ ಯಶಃ तपोदानं यशो यशः ಭವಂತಿ ಭಾವಾ ಭೂತಾನಾಂ भवन्ति भावा भूतानां ಮತ್ತ ಏವ ಪೃಥಗ್ವಿಧಾಃ मत्त एव पृथग्विधाः ಮಹರ್ಷಯಃ ಸಪ್ತ ಪೂರ್ವೇ महर्षयः सप्त पूर्वे ಚತ್ವಾರೋ ಮನವಸ್ತಥಾ चत्वारो मनवस्तथा ಮದ್ಭಾವಾ ಮಾನಸಾ ಜಾತಾಃ मद्भावा मानसा जाताः ಯೇಷಾಂ ಲೋಕ ಇಮಾಃ ಪ್ರಜಾಃ येषां लोक इमाः प्रजाः ಏತಾಂ ವಿಭೂತಿಂ ಯೋಗಂಚ एतां विभूतिं योगं च ಮಮ ಯೋ ವೇತ್ತಿ ತತ್ವತಃ मम यो वेति तत्त्वतः ಸೋವಿಕಂಪೇನ ಯೋಗೇನ सोऽविकम्पेन योगेन ಯುಜ್ಯತೆ ನಾತ್ರ ಸಂಶಯಃ युज्यते नात्र संशयः ಅಹಂ ಸರ್ವಸ್ಯ ಪ್ರಭವೋ अहं सर्वस्य प्रभवो ಮತ್ತಃ ಸರ್ವಂ ಪ್ರವರ್ತತೆ मत्तः सर्वं प्रवर्तते ಇತಿ ಮತ್ವಾ ಭಜಂತೆ ಮಾಂ इति मत्वा भजन्ते मां ಬುಧಾ ಭಾವಸಮನ್ವಿತಾಃ बुधा भावसमन्विताः ಮಚ್ಚಿತ್ತಾ ಮದ್ಗತ ಪ್ರಾಣಾಃ मज्जित्ता मद्गतः प्राणाः ಬೋಧಯಂತಃ ಪರಸ್ಪರಂ बोधयन्तः परस्परं ಕಥಯಂತಶ್ಚ ಮಾಂ ನಿತ್ಯಂ कथयन्तश्च मां नित्यं ತುಷ್ಯಂತಿ ಚ ರಮಂತಿ ಚ तुष्यन्ति च रमन्ति च ತೇಷಾಂ ಸತತಯುಕ್ತಾನಾಂ तेषां सततयुक्तानां ಭಜತಾಂ ಪ್ರೀತಿಪೂರ್ವಕಂ भजतां प्रीतिपूर्वकं ದದಾಮಿ ಬುದ್ಧಿಯೋಗಂ ತಂ ददामि बुद्धियोगं तं ಯೇನ ಮಾಮುಪಯಾಂತಿ ತೇ येन मामुपयान्ति ते ತೇಷಾಮೇವಾನುಕಂಪಾರ್ಥಂ तेषामेवानुकम्पार्थम् ಅಹಮಜ್ಞಾನಜಂ ತಮಃ अहमज्ञानजं तमः ನಾಶಯಾಮ್ಯಾತ್ಮಭಾವಸ್ಥೋ नाशयाम्यस्वभावस्वो ಜ್ಞಾನದೀಪೇನ ಭಾಸ್ವತ ज्ञानदीपेन भास्वतः ಅರ್ಜುನ ಉವಾಚ अर्जुन उवाच ಪರಂ ಬ್ರಹ್ಮ ಪರಂ ಧಾಮ परं ब्रह्म परं धाम ಪವಿತ್ರಂ ಪರಮಂ ಭವಾನ್ पवित्रं परमं भवान् ಪುರುಷಂ ಶಾಶ್ವತಂ ದಿವ್ಯಂ पुरुषं शाश्वतं दिव्यम् ಆದಿದೇವಮಜಂ ವಿಭುಂ आदिदेवमजं विदुम् ಆಹುಸ್ತ್ವಾಂ ಋಷಯಃ ಸರ್ವೇ आहुष्यानुषयः सर्वे ದೇವರ್ಷಿರ್ನಾರದಸ್ಥತಾ देवर्षिर्नारदस्तथा ಅಸಿತೋ ದೇವಲೋ ವ್ಯಾಸಃ असितो देवलो व्यासः ಸ್ವಯಂ ಚೈವ ಬ್ರವೀಷಿ ಮೇ स्वयं चैव ब्रवीषि मे ಸರ್ವಮೇತದೃತಂ ಮನ್ಯೇ सर्वमेतद्
ಶ್ರುತಂ ಮನ್ಯೆ ಯನ್ಮಾಂ ವದಸಿ ಕೇಶವ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವದ್ವ್ಯಕ್ತಿಂ ನ ಹಿ ತೇ ಭಗವದ್ವ್ಯಕ್ತಿಂ ವಿದುರ್ದೇವಾನ ದಾನವಾಃ ವಿದುರ್ದೇವಾನ ದಾನವಾಃ ಸ್ವಯಮೇವಾತ್ಮನಾತ್ಮಾನಂ ಸ್ವಯಮೇವಾತ್ಮನಾತ್ಮಾನಂ ವೇಥತ್ವಂ ಪುರುಷೋತ್ತಮ ವೇದತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ದೇವ ದೇವ ಜಗತ್ಪತೆ ವಕ್ತುಮರ್ಹಸ್ಯ ಶೇಷೇಣ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ದಿವ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಯಾಭಿರ್ವಿಭೂತಿರ್ಲೋಕಾನ್ ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ ಕಥಂ ವಿದ್ಯಾಮಹಂ ಯೋಗಿನ್ ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಸ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ ಚಿಂತ್ಯೋಸಿ ಭಗವನ್ಮಯ ವಿಸ್ತರೇಣಾತ್ಮನೋ ಯೋಗಂ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ವಿಭೂತಿಂಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ ಶೃಣ್ವತೋ ನಾಸ್ತಿ ಮೇ ಮೃತಂ ಶ್ರೀಭಗವಾನುವಾಚ ಶ್ರೀಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ಅಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ದಿವ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ನಾಶ್ಯಂತೋ ವಿಸ್ತರಸ್ಯ ಮೇ ಅಹಮಾತ್ಮಾ ಗುಡಾಕೇಶ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಸರ್ವಭೂತಾಶ್ರಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ ಭೂತಾನಾಮಂತ ಏವ ಚ ಆದಿತ್ಯಾನಾಮಹಂ ವಿಷ್ಣುಃ ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ನಕ್ಷತ್ರಾಣಾಮಹಂ ಶಶಿ ವೇದಾನಾಂ ಸಾಮವೇದೋಸ್ಮಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ ಭೂತಾನಾಮಸ್ಮಿ ಚೇತನ ರುದ್ರಾಣಾಂ ಶಂಕರಶ್ಚಾಸ್ಮಿ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ ಮೇರುಶಿಖರಿಣಾಮಹಂ ಪುರೋಧಸಾಂ ಚ ಮುಖ್ಯಂ ಮಾಂ ಪುರೋಧಸಾಂ ಚ ಮುಖ್ಯಂ ನಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ ಸರಸಾಮಸ್ಮಿ ಸಾಗರಃ ಮಹರ್ಷೀಣಾಂ ಭೃಗುರಹಂ ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ ಸ್ಥಾವರಾಣಾಂ ಹಿಮಾಲಯಃ ಅಶ್ವತ್ಥಃ ಸರ್ವವೃಕ್ಷಾಣಾಂ ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ಸಿದ್ಧಾನಾಂ ಕಪಿಲೋ ಮುನಿಃ ಉಚ್ಛೈಶ್ರವಸಮಶ್ವಾನಾಂ ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ನರಾಣಾಂ ಚ ನರಾಧಿಪಂ ಆಯುಧಾನಾಮಹಂ ವಜ್ರಂ ಆಯುಧಾನಾಮಹಂ ವಜ್ರಂ
धेनूनामस्मि कामधुक् धेनूनामस्मि कामधुक् प्रजनश्चास्मि कन्दर्पः प्रजनश्चास्मि कन्दर्पः सर्पाणामस्मि वासुकिः सर्पाणामस्मि वासुकिः अनन्तश्चास्मि नागानाम् अनन्तश्चास्मि नागानां वरुणो यादसामहम् वरुणो यादसामहम् पितॄणामर्यमा चास्मि पितॄणामार्यमा चास्मि यमः संयमतामहम् यमः संयमतामहम् प्रह्लादश्चास्मि दैत्यानाम् प्रह्लादश्चास्मि दैत्यानां कालकलयतामहम् कालकलयतामहम् मृगाणाञ्च मृगेन्द्रोऽहम् मृगाणां च मृगेन्द्रोऽहम् वैनतेयश्च पक्षिणाम् वैनतेयश्च पक्षिणाम् पवनः पवतामस्मि पवनः पवतामस्मि रामः शस्त्रभृतामहम् रामशस्त्रभृतामहम् झषाणामकरश्चास्मि झषाणां मकरश्चास्मि स्त्रोतसामस्मि जाह्नवी स्तोत्रसामस्मि जाह्नवी सर्गाणामादिरन्तश्च सर्गाणामादिरन्तश्च मध्यं चैवाहमर्जुन मध्यं चैवाहमर्जुन अध्यात्मविद्या विद्यानाम् अध्यात्मविद्याविद्यानां वादप्रवदतामहम् वादप्रवदतामहम् अक्षराणामकारोऽस्मि अक्षराणामकारोऽस्मि द्वन्द्वः सामासिकस्य च गन्धसामासिकस्य च अहमेवाक्षयः कालो अहमेवाक्षयः कालो धाताहं विश्वतो मुखः दाताहं विश्वतो मुखः मृत्युः सर्वहरश्चाहम् मृत्युः सर्वहरश्चाहम् उद्भवश्च भविष्यताम् उद्भवश्च भविष्यताम् कीर्तिश्रीर्वाक्च नारीणाम् कीर्तिश्रीराक्ष नारीणां स्मृतिर्मेधा धृतिः क्षमा श्रुतिर्मेधा धृतिक्षमा बृहत्साम तथा साम्नाम् बृहत्साम तथा साम्नां गायत्री छन्दसामहम् गायत्री छन्दसामहम् मासानामार्गशीर्षोऽहम् मासानां मार्गशीर्षोऽहम् ऋतूनां कुसुमाकरः ऋतूनां कुसुमाकरः द्यूतं छलयतामस्मि दूतं चलयतामस्मि तेजस्तेजस्विनामहम् तेजस्तेजस्विनामहम् जयोऽस्मि व्यवसायोऽस्मि जयोऽस्मि व्यवसायोऽस्मि सत्त्वं सत्त्ववतामहम् सत्त्वं सत्त्ववतामहम् वृष्णीनां वासुदेवोऽस्मि वृष्णीनां वासुदेवोऽस्मि पाण्डवानां धनञ्जयः पाण्डवानां धनञ्जयः मुनीनामप्यहं व्यासः मुनीनामप्यहं व्यासः कवीनामुशना कविः कवीनामुशना कविः दण्डो दमयतामस्मि दण्डो दमयतामस्मि नीतिरस्मि जिगीषताम् नीतिरस्म्यजीषताम् मौनं चैवास्मि गुह्यानाम् मौनं चैवास्मि गुह्यानां ज्ञानं ज्ञानवतामहम् ज्ञानं ज्ञानवतामहम् यच्चापि सर्वभूतानां यच्चापि सर्वभूतानां बीजं तदहमर्जुन बीजं तदहमर्जुन न तदस्ति विना यत् स्यात् न तदस्ति विना यत् स्यात् मया भूतं चराचरम् मया भूतं चराचरं नान्तोऽस्ति मम दिव्यानां नान्तोऽस्ति मम दिव्यानां विभूतीनां परन्तप विभूतीनां परन्तप एष तूद्देशतः प्रोक्तो एष तद्देशतः प्रोक्तो विभूतेर्विस्तरो मया विभूते विस्तरो मया यद्यद्विभूतिमत्सत्त्वम् यद्यद्विभूतिमत्सत्त्वं श्रीमदूर्जितमेव वा श्रीमदूर्जितमेव वा तत्तदेवावगच्छत्वम् तत्तदेवावगच्छत्वं मम तेजोंशसम्भवम् मम तेजोंशसम्भवम् अथवा बहुनैतेन अथवा बहुनैतेन किं ज्ञातेन तवार्जुन किं जातेन तवार्जुन विष्टभ्याहमिदं कृत्स्नम् विश्वभ्याहमिदं कृष्णम् एकांशेन स्थितो जगत् एकांशेन स्थितो जगत्
ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ ದಶಮೋಧ್ಯಾಯಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ಭಗವದ್ಗೀತೆಯ ಪಾರಾಯಣವನ್ನು ಮಾಡುವಾಗ ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಮಾಡುವವರ ಅಂತರ್ಗತನಾಗಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಭಗವಂತನು ಎಲ್ಲಿರ್ತಾನೋ ಅರ್ಜುನನೂ ಅಲ್ಲಿ ಬಂದೇ ಬರ್ತಾನೆ. ಎಲ್ಲಿ ಪಾರ್ಥ ಮತ್ತು ಕೃಷ್ಣರ ಸಮ್ಮೇಳನವಾಗುತ್ತೋ ಅಲ್ಲಿ ಜಯ ವಿಜಯಗಳು ಆಗೇ ಆಗುತ್ತೆ ಅಂತ ಈ ಒಂದು ಶ್ಲೋಕದ ಒಂದು ಅರ್ಥವಾಗಿದೆ. ಹಾಗಾಗಿ ವಿಜಯ ಪ್ರಾಪ್ತಿಗೋಸ್ಕರ ಭಗವದ್ಗೀತೆಯ ಚಿಂತನೆ ಪಾರಾಯಣ ಅತ್ಯಂತ ಅರ್ಹವಾಗಿರುವಂಥದ್ದು. ನಾವು ಮಾಡಿದ ಈ ಪಾರಾಯಣದ ಸಂದರ್ಭದಲ್ಲಿ ಅಥವಾ ಪಾರಾಯಣ ಮಾಡುವಾಗ ಎಲ್ಲೋ ಮನಸ್ಸು ಹಾರಿ ಹೋಗ್ತದೆ. ಚಿಂತನೆಯನ್ನು ಆಚಾರ್ಯರು ಮಾಡಿಸುವಾಗ ಮನಸ್ಸು ಎಲ್ಲೋ ಇರ್ತದೆ, ಹೇಗೆ ಹೋಗೋ ಕೂತಿರ್ತೇವೆ. ಹೀಗೆ ನಮ್ಮಿಂದ ಅನೇಕ ಅಪರಾಧಗಳು ನಡೆಯುವಾಗ ಆ ಎಲ್ಲ ಅಪರಾಧಗಳು ಭಗವಂತನ ಮುಂದೆ ನಿಂತು ನಾವು ಒಮ್ಮೆ ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಅದನ್ನು ಪರಿಹಾರ ಮಾಡ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಕ್ಷಮಾಪರಾಧ ಸ್ತೋತ್ರವನ್ನು ಹೇಳೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಇಷ್ಟು ಪಾರಾಯಣದ ಕಾರ್ಯ ಆಗಬಹುದು. ಆ ಪಾರಾಯಣ ನಡೆದ ಮೇಲೆ ಅದರ ಚಿಂತನೆಯನ್ನು ಮಾಡುವಂಥದ್ದಾಗಬಹುದು. ಯಾವುದು ನಮ್ಮ ಸ್ವಂತಿಕೆ ಅಲ್ಲ. ಭಗವತೋ ವೀರ್ಯೇಣ ಭಗವತೋ ಬಲೇನ ಭಗವತಸ್ತೇಜಸ ಭಗವತಃ ಕರ್ಮಣ ಭಗವತಃ ಪ್ರೇರಿತೋಹಂ ಅಂತಲೇ ನಮ್ಮ ಅನುಸಂಧಾನ. ಅವನು ನಮಗೆ ಪ್ರೇರಣೆ ಇತ್ತು, ಅವನು ನಮಗೆ ಶಕ್ತಿ ಕೊಟ್ಟು, ಅವನು ನಮಗೆ ಮನಸ್ಸಿನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ನನ್ನ ಸ್ವಾತಂತ್ರ್ಯ ಏನೂ ಇಲ್ಲ ಎಂಬುವ ಚಿಂತನೆಯೇ ಭಗವತ್ ಸಮರ್ಪಣೆ ಅಂತ ಭಾಗವತ ತಿಳಿಸುತ್ತೆ. ಆ ರೀತಿಯಲ್ಲಿ ಇದೆಲ್ಲವನ್ನೂ ಕೂಡ ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಮಾಡಿರುವ ಎಲ್ಲ ಕಾರ್ಯವು ಅವನಿಗೆ ಸಮರ್ಪಣೆ ಮಾಡುವುದೇ ಭಗವತ್ ಸಮರ್ಪಣೆ. ನಾವೆಲ್ಲ ಭಗವತ್ ಸಮರ್ಪಣೆಯನ್ನು ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಇಷ್ಟು ಭಗವಂತನ ಚಿಂತನೆ, ಭಗವದ್ಗೀತೆಯ ಪಾರಾಯಣ ಇದೆಲ್ಲ ಮಾಡಿದ್ದೇವೆ. ದೇವರಿಗೆ ಕ್ಷಮಾಪರಾಧವನ್ನು ಸಮರ್ಪಿಸಿದ್ದೇವೆ. ಇದರಿಂದ ಏನು ಬೇಕು ಅಂದರೆ ಇಷ್ಟೇ, ಲೋಕಾ ಸಮಸ್ತ ಸುಖಿನೋ ಭವಂತು. ಇಡೀ ರಾಷ್ಟ್ರವು ಸುಭಿಕ್ಷೆಯಿಂದ ಒಳ್ಳೆಯ ಸುಖವಾಗಿ ಇರುವುದೇ ಈ ಒಂದು TTD ವಾಹಿನಿಯ ಆ ಸಂಸ್ಥೆಯಿಂದ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೂ ಅದೇ ಫಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಹಾಗಾಗಿ ಆ ಲೋಕದ ಕ್ಷೇಮ ಪ್ರಾರ್ಥನೆಯನ್ನು ನಾವು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಪ್ರತಿಯೊಂದರ ಭಗವಂತನ ಕಾರ್ಯವನ್ನು ಮಾಡುವಾಗ ಆದಿಯಲ್ಲಿ ಮಂಗಳ, ಮಧ್ಯದಲ್ಲಿ ಮಂಗಳ, ಕೊನೆಯಲ್ಲಿ ಮಂಗಳ. ಹಾಗಾಗಿ ದೇವರ ಸ್ಮರಣೆಯೇ ಮಂಗಳಪೂರಿತವಾದದ್ದು. ಅವನ ಸ್ಮರಣೆಯನ್ನು ಮಾಡುವ ಮೂಲಕ ಮಂಗಳವನ್ನು ಮಾಡೋಣ. ಎಲ್ಲರೂ ಸೇರಿ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ
ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. श्रीवेङ्कटनिवासाय श्रीनिवासाय मङ्गलम्. Oh